एक बार भरवाने में 800 चलती थी और अब देखो 480 दिखा रहा है। ಎಥನಾಲ್ ಮಿಶ್ರಿತ ಪೆಟ್ರೋಲ್ನಿಂದ ಸಮಸ್ಯೆಗಳ ಸರಮಾಲೆ. ಇಡೀ ಭಾರತದ ಆತಂಕವನ್ನ ಯೂಟ್ಯೂಬರ್ ಸೌರವ್ ಜೋಶಿ ಹೊರಹಾಕಿದ್ದಾರೆ. कि भाई ये देखो 5 की माइलेज दिखा रहा है। भाई ये क्या हो गया इथेनॉल की वजह से यार। ಎಥನಾಲ್ ವಿಚಾರದಲ್ಲಿ ಕೇಂದ್ರದ ಸಮರ್ಥನೆಗೆ ಅರ್ಥವಿದೆಯಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಮೋದಿ ಆಡಳಿತದ ಭಾರತದಲ್ಲಿ ದಿನಕ್ಕೊಂದು ಸಮಸ್ಯೆಗಳು ಎದುರಾಗ್ತಲೇ ಇವೆ. ಎಲ್ಲ ಸಮಸ್ಯೆಗಳಿಗೆ ಬಲಿಪಶುಗಳಾಗೋದು ಸಾಮಾನ್ಯ ಜನರೇ ಹೊರತು ಶ್ರೀಮಂತರಲ್ಲ, ದೊಡ್ಡ ಉದ್ಯಮಿಗಳಲ್ಲ. ಅದರಲ್ಲೂ ಮಧ್ಯಮ ವರ್ಗದವರಿಗೆ ಕೇಂದ್ರ ಸರ್ಕಾರದಿಂದ ಆಗ್ತಿರುವಂತಹ ಬೆಲೆ ಏರಿಕೆಯಿಂದ ಹಿಡಿದು ಈಗ ಬಂದೊದಗಿರುವ ಎಥನಾಲ್ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಈ ಎಥನಾಲ್ ಸಮಸ್ಯೆ ಸೃಷ್ಟಿಸಿರುವ ಹಿಂದೆ ಮೋದಿ ಸರ್ಕಾರದ ಪ್ರಮುಖ ವ್ಯಕ್ತಿ ನಿತಿನ್ ಗಡ್ಕರಿ ಇರುವ ಬಗ್ಗೆ ಅನೇಕ ಚರ್ಚೆಗಳು ಕೂಡ ನಡೀತಾ ಇವೆ. ಪ್ರಖ್ಯಾತ ಯೂಟ್ಯೂಬರ್ ಹಾಗೂ ಬಿಜೆಪಿಯ ಅಚ್ಚುಮೆಚ್ಚಿನ ಇನ್ಫ್ಲುಯೆನ್ಸರ್ ಆಗಿದ್ದಂತಹ ಸೌರವ್ ಜೋಶಿ ತಮ್ಮ ಕಾರಿನ ಮೈಲೇಜ್ ಕಡಿಮೆ ಆಗಿರುವ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿ ನಿತಿನ್ ಗಡ್ಕರಿ ಅವರನ್ನು ಪ್ರಶ್ನೆ ಮಾಡಿದ್ದಾರೆ. ಅತ್ಯಂತ ಹೆಚ್ಚು ಬೆಲೆ ಬಾಳುವ ಮರ್ಸಿಡೀಸ್ ಕಾರನ್ನು ಚಲಾಯಿಸುವಾಗ ನನ್ನ ಕಾರು ಆರಂಭದಲ್ಲಿ ಲೀಟರ್ಗೆ 17ರಿಂದ 19 ಕಿಲೋಮೀಟರ್ ಮೈಲೇಜ್ ಕೊಡ್ತಾ ಇತ್ತು. ನಂತರ ಅದು 9 ಕಿಲೋಮೀಟರ್ಗೆ ಕುಸಿದಿದೆ. ಈಗ ಇನ್ನೂ 5 ಕಿಲೋಮೀಟರ್ಗೆ ಇಳಿಬಹುದು ಎಂಬ ಆತಂಕವನ್ನು ಹೊರಹಾಕಿದ್ದಾರೆ. ಅಂದರೆ ಇದು ಸುಮಾರು 70%ನಷ್ಟು ಮೈಲೇಜ್ ಕುಸಿದಿದೆ. ಶೀಘ್ರದಲ್ಲೇ ನನ್ನ ಕಾರು ಹಾಳಾಗೋಗ್ತದೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ಆರೋಪದ ಜೊತೆಗೆ ಕಾರಿನ ಮೈಲೇಜ್ ಕುಸಿತ ಕಂಡಿರೋದನ್ನು ವಿಡಿಯೋ ಮಾಡಿ ಕೂಡ ತೋರಿಸಿದ್ದಾರೆ. ಈ ಎಥನಾಲ್ ಅಂದರೆ E20, ಈ E20 ಪೆಟ್ರೋಲ್ ಮಿಕ್ಸ್ ಬಳಕೆ ಆರಂಭವಾಗಿದೆ ಯಾವಾಗಂದರೆ ಏಪ್ರಿಲ್ 1ರಿಂದ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯೇ ಇಲ್ಲದ ಕೋಟ್ಯಾಂತರ ಜನರು 2023ರಿಂದ ಹಿಂದೆ ಖರೀದಿಸಿದ ಬೈಕ್ಗಳು, ಕಾರುಗಳು, ಅವರ ವಾಹನಗಳ ಪರಿಸ್ಥಿತಿ ಸೌರವ್ ಜೋಶಿಯ ಕಾರಿನ ಥರವೇ ಆಗಿದೆ. ಕೆಲವೊಂದಷ್ಟು ವಾಹನಗಳ ಇಂಜಿನ್ಗಳು ರಿಪೇರಿಗೆ ಬಂದರೆ ಇನ್ನೂ ಕೆಲವೊಂದಷ್ಟು ವಾಹನಗಳ ಮೈಲೇಜ್ ಕಡಿಮೆ ಆಗ್ತಾ ಇದೆ. ಈ ದೂರುಗಳು ವ್ಯಾಪಕವಾಗಿ ಕೇಳಿಬಂದರೂ ಕೇಂದ್ರ ಸರ್ಕಾರ ತನಗಲ್ಲವೇನೋ ಅಂತ ಮೌನ ವಹಿಸ್ಕೂತಿದೆ. ಎಥನಾಲ್ ಬಗ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ನಮ್ಮ ಇದೀನ.comನಲ್ಲಿ ಅನೇಕ ವಿಡಿಯೋಗಳನ್ನು ಕೂಡ ಇದರ ಕುರಿತು ಮಾಡಲಾಗಿದೆ. ಆದರೂ ಮತ್ತೊಮ್ಮೆ ನಿಮಗೆ ನೆನಪಿಸಬೇಕೆಂದರೆ ಎಥನಾಲ್ ಅಂದರೆ ಬೆಲ್ಲದ ಕಾಕಂಬಿ ಇಲ್ಲವೇ ಮೆಕ್ಕೆಜೋಳ ಅಥವಾ ಹಳಸಲು ಅಕ್ಕಿಯನ್ನು ಬಟ್ಟಿ ಇಳಿಸಿದಾಗ ಸಿಗುವ ನೀರಿನ ರೀತಿಯ ಆಲ್ಕೋಹಾಲ್. ಸರ್ಕಾರದ ಆದೇಶದ ಪ್ರಕಾರ ಈ ಆಲ್ಕೋಹಾಲನ್ನು ಪೆಟ್ರೋಲಿಯಂ ಕಂಪನಿಗಳು ಪೆಟ್ರೋಲ್ ಒಳಗಡೆ ಸುಮಾರು 20% ಮಿಕ್ಸ್ ಮಾಡಿರ್ತವೆ. ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ 8 ಜುಲೈ 2026ರಂದು ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ವಾಹನಗಳ ಕಾರ್ಯಕ್ಷಮತೆಯ ಮೇಲೆ ಆಗುವಂತಹ ಪರಿಣಾಮಗಳ ಕುರಿತು ಪ್ರಶ್ನೆಗಳು ಹೆಚ್ಚುತ್ತಿರುವಾಗಲೇ ಎಥನಾಲ್ ಮಿಶ್ರಿತ ಪೆಟ್ರೋಲ್ನಿಂದ ಹಾನಿಗೊಳಗಾಗಿರುವ ಒಂದೇ ಒಂದು ಕಾರನ್ನು ತೋರಿಸಿ ಅಂತ ಸವಾಲು ಹಾಕಿದ್ರು. ಜೊತೆಗೆ E20 ಪೆಟ್ರೋಲ್ನಿಂದ ಸಮಸ್ಯೆ ಎದುರಿಸ್ತಾ ಇರುವ ಯಾವ ಕಾರು ಇಲ್ಲ. E20 ಪೆಟ್ರೋಲ್ ಬಳಕೆಯಿಂದಾಗಿ ದೇಶದಲ್ಲಿ ಯಾವುದಾದರೂ ಕಾರು ಸಮಸ್ಯೆಗೆ ಎದುರಾಗಿದೆಯಾ, ಒಂದನ್ನಾದರೂ ತೋರಿಸಿ ಅಂತ ಹೇಳುವ ಮೂಲಕ ದೇಶದ ಜನರ ಮುಂದೆ ಬೆತ್ತಲಾಗಿದ್ದರು. ಈಗ ಸೌರವ್ ಜೋಶಿ ಅವರ ಕೇಳಿರುವ ಪ್ರಶ್ನೆಗೆ ನಿತಿನ್ ಗಡ್ಕರಿ ಉತ್ತರಿಸ್ತಾರ? ಅದರಲ್ಲೂ ಬಹಳ ಮುಖ್ಯವಾಗಿ ನಿತಿನ್ ಗಡ್ಕರಿ ಅವರು ಹೇಳಿದ 4 ದಿನದಲ್ಲಿಯೇ ಈಗ ಪ್ರಖ್ಯಾತ ಯೂಟ್ಯೂಬರ್ ತಮ್ಮ ಅತ್ಯಂತ ಬೆಲೆ ಬಾಳುವ ಕಾರಿನ ಮೈಲೇಜ್ ಕಡಿಮೆ ಆಗ್ತಿರುವ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇವೆಲ್ಲದಕ್ಕೂ ಎಥನಾಲ್ ಮಿಕ್ಸ್ ಮಾಡಿರುವ ಪೆಟ್ರೋಲ್ ಪ್ರಮುಖ ಕಾರಣ ಅಂತ ಕೂಡ ಹೇಳಿದ್ದಾರೆ. ಹೀಗಿದ್ದರೂ ಬಿಜೆಪಿ ಮತ್ತು ನಿತಿನ್ ಗಡ್ಕರಿ ಅವರು ಎಥನಾಲ್ ಬಳಕೆಯನ್ನು ಸಮರ್ಥಿಸ್ಕೊಳ್ತಾರೆಯೇ ಅಥವಾ ಅವರನ್ನು ಅಂದರೆ ಈ ಯೂಟ್ಯೂಬರ್ನ ದೇಶದ್ರೋಹಿ ಅಂತ ಕರೀತಾರಾ? ಇದು ನಮ್ಮ ಮುಂದಿರುವ ಪ್ರಶ್ನೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇನ್ನು ಬಹಳ ಮುಖ್ಯವಾಗಿ ಎಥನಾಲ್ ಮಿಕ್ಸ್ ಮಾಡಿರುವ ಪೆಟ್ರೋಲ್ ಬಳಕೆಯನ್ನು ಕೇಂದ್ರ ಜಾರಿ ಮಾಡಿದ ರೀತಿ ಹೇಗಿತ್ತು ಅಂದರೆ ದಿಢೀರನ್ನೇ ರಾತ್ರೋರಾತ್ರಿ ನೋಟ್ಬಂದಿ ಮಾಡ್ತಲ್ಲ ಆಗಿತ್ತು ಅಂತ ಅನೇಕರು ಸರ್ಕಾರದ ನಿರ್ಧಾರವನ್ನು ತಿವಿದ್ರು. ಕೆಲವರಂತೂ ಪೆಟ್ರೋಲ್ ಟ್ಯಾಂಕಿಗೆ ಇರುವೆ, ಜೇನುನೊಣಗಳು ಮುತ್ಕೊಳ್ತಿವೆ ಅಂತ ರೀಲ್ಸ್ ಮಾಡತೊಡಗಿದ್ರು. ಈ ರೀತಿಯ ಸರ್ಕಾರದ ಹಠಾತ್ ಬದಲಾವಣೆಗೆ ಯಾರೂ ಸಿದ್ಧರಿಲ್ಲದಿದ್ದರೂ ಮೋದಿ ನೇತೃತ್ವದ ಸರ್ಕಾರ ಎಥನಾಲ್ ಬೆರಕೆಯ ಪೆಟ್ರೋಲನ್ನು ನೀಡಿ ಜನರನ್ನು ಸಮಸ್ಯೆಗೆ ಸಿಲುಕಿಸ್ತದೆ. ಕೇಂದ್ರ ಸರ್ಕಾರ ಮೋಸ ಮಾಡಿದ್ದು ಹೇಗೆಂದರೆ ಚೀನಾ, ಬ್ರೆಜಿಲ್, ಜರ್ಮನಿ ಮುಂತಾದ ದೇಶಗಳಲ್ಲಿ ಸಮಸ್ಯೆಯೇ ಇಲ್ಲವೆಂದು ಮಾರುತಿ, ಟೊಯೋಟಾ ವಕ್ತಾರರ ಬಳಿಯೇ ಹೇಳಿಸ್ತದೆ. ಜನರನ್ನು ನಂಬಿಸಲು ಅನೇಕ ಪ್ರಯತ್ನಗಳನ್ನು ಕೇಂದ್ರ ಸರ್ಕಾರ ಮಾಡ್ತದೆ. ಆದರೆ ಸರ್ಕಾರದ ಮೋಸ ಈಗಾಗಲೇ ಜನರಿಗೆ ಅರ್ಥ ಆಗಿದೆ. ಸೌರವ್ ಜೋಶಿ ಎನ್ನುವ ಒಬ್ಬ ಯೂಟ್ಯೂಬರ್ ಮಾತ್ರವಲ್ಲ, ಈ ಹಿಂದೆ ಅನೇಕ ಇನ್ಫ್ಲುಯೆನ್ಸರ್ಗಳು ಕೂಡ ಇದೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಸಾಮಾನ್ಯ ಜನರ ವೆಹಿಕಲ್ಗಳು ಕೆಟ್ಟು ಗ್ಯಾರೇಜನ್ನು ಸೇರ್ತಾ ಇವೆ. ಕೇಂದ್ರ ಸರ್ಕಾರ ಮತ್ತು ನಿತಿನ್ ಗಡ್ಕರಿ ಅವರು ಹೇಳಿದಂತೆ E20 ಪೆಟ್ರೋಲ್ ಬಳಸೋದ್ರಿಂದ ಸಣ್ಣ ಸಮಸ್ಯೆಯೂ ಆಗಿಲ್ಲ, ದೇಶಕ್ಕೆ ಅನುಕೂಲವೇ ಹೆಚ್ಚಿದೆ ಹಾಗೂ ಪೆಟ್ರೋಲ್ ಖರೀದಿಸುವುದು ಕಡಿಮೆ ಆಗಿದೆ ಅಂತ ಕೊಚ್ಕೊಳ್ತಿರುವವರು ಪೆಟ್ರೋಲ್ ಬೆಲೆಯನ್ನು ಯಾಕೆ ಕಡಿಮೆ ಮಾಡ್ತಾ ಇಲ್ಲ? ನೀವು ಸಂಪೂರ್ಣ ಪೆಟ್ರೋಲ್ ಬಳಸ್ತಿಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ನೀವು 20% ಎಥನಾಲನ್ನು ಬಳಸ್ತಿದ್ದೀರಾ ಅನ್ನೋದು ಗೊತ್ತಿದೆ. ಆದರೂ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಎಷ್ಟಿರುತ್ತದೆಯೋ ಅದಕ್ಕೆ ಪೂರಕವಾಗಿ ಪೆಟ್ರೋಲ್ ಬೆಲೆಯನ್ನು ನೀವು ಇರಿಸಿದ್ದೀರಾ.
ಇದನ್ನೇ ನೀವು ಸಮರ್ಥನೆ ಮಾಡ್ಕೊಳ್ತೀರಾ, ನಿಮಗೆ ನಾಚಿಕೆ ಆಗೋದಿಲ್ವಾ? ಈಗ ನಾವು ಯೋಚಿಸಬೇಕಿರೋದು ಒಂದೇ, ಹೌದು E20 ಪೆಟ್ರೋಲ್ ಬಳಸಿದರೆ ವಾಯು ಮಾಲಿನ್ಯ ಕಡಿಮೆ ಆಗ್ತದೆ, ಎಥನಾಲ್ನಿಂದಾಗಿ ರೈತರ ಆದಾಯವೂ ಸ್ವಲ್ಪ ಹೆಚ್ಚುತ್ತದೆ, ಹಾಗೆಂದು ಮಾತ್ರಕ್ಕೆ ಎಥನಾಲ್ ಬಳಕೆಯನ್ನು ಹೆಚ್ಚಿಸಬೇಕಾ? ಈ ಪ್ರಶ್ನೆನ ಹಾಕ್ಕೊಳ್ಬೇಕು. ಇಡೀ ದೇಶಕ್ಕೆ ಪೂರೈಸಬೇಕಂದ್ರೆ ಎಥನಾಲನ್ನು ಲಕ್ಷಾಂತರ ಎಕರೆ ಭೂಮಿಯಲ್ಲಿ ಕಬ್ಬನ್ನು ಬೆಳೆಯಬೇಕಾಗ್ತದೆ. ಕಬ್ಬು ಬೆಳೆಗೆ ಅತಿ ಹೆಚ್ಚು ನೀರು ಬೇಕಾಗ್ತದೆ, ರಸಗೊಬ್ಬರ ಬೇಕಾಗ್ತದೆ. ಅಣೆಕಟ್ಟುಗಳ ನೀರು ಸಾಲದಕ್ಕೆ ಅಂತರ್ಜಾಲದಲ್ಲಿಯೂ ಕೈ ಹಾಕಿ ಈಗಾಗಲೇ ನೀರು ತೆಗೆದಿದ್ದೇವೆ ನಾವು. ಇದು ರೈತರಿಗೆ ಅನುಕೂಲವಾಗೋದಕ್ಕಿಂತ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಅನುಕೂಲವಾಗ್ತದೆ ಅಷ್ಟೇ. ಪೆಟ್ರೋಲ್ನಲ್ಲಿ 10% ಎಥನಾಲ್ ಅಂದರೆ E10 ಇದ್ದಾಗ ವಾಹನದ ಕಾರ್ಯಕ್ಷಮತೆಯಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಇರಲಿಲ್ಲ. ಆದರೆ ಅದಕ್ಕಿಂತ ಹೆಚ್ಚಿನ ಮಿಶ್ರಣವು ವಾಹನದ ಓಟದ ಮೇಲೆ ಪರಿಣಾಮ ಬೀರ್ತಾ ಇದೆ. ಅಂದರೆ E20 ಪೆಟ್ರೋಲ್ ವಾಹನದ ಮೇಲೆ ಪರಿಣಾಮ ಬೀರ್ತಾ ಇದೆ. ಎಥನಾಲ್ ಪ್ರಮಾಣ ಹೆಚ್ಚಿದಂತೆಲ್ಲ ವಾಹನದ ಮೈಲೇಜ್ ಇಳಿಕೆ ಆಗ್ತಾ ಹೋಗ್ತಾ ಇದೆ. ಈಗ ಸರ್ಕಾರ E20ಗಿಂತಲೂ ಹೆಚ್ಚಿನ ಮಿಶ್ರಣ ಮಾಡಲು ಯೋಚಿಸ್ತಿರುವುದು ಗ್ರಾಹಕರ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿದೆ. ಬ್ರೆಜಿಲ್ ಥರದ ದೇಶದಲ್ಲಿ ವಾಹನ ಸವಾರರಿಗೆ ಅನೇಕ ಆಯ್ಕೆಗಳಿವೆ. ಆದರೆ ಭಾರತೀಯ ವಾಹನ ಸವಾರರಿಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನ ಆಯ್ಕೆ ಮಾಡುವ ಮುಕ್ತ ಅವಕಾಶವೇ ಇಲ್ಲ. ಬ್ರೆಜಿಲ್ನಲ್ಲಿ ವಿವಿಧ ಪ್ರಮಾಣದ ಎಥನಾಲ್ ಇಂಧನಗಳಿಗೆ ಬೇರೆ ಬೇರೆ ಬೆಲೆಯನ್ನು ನಿಗದಿಪಡಿಸಲಾಗಿದೆ ಮತ್ತು ಅಲ್ಲಿನ ಕಾನೂನಿನ ಪ್ರಕಾರ ಹೆಚ್ಚು ಎಥನಾಲ್ ಇರುವ ಇಂಧನಕ್ಕೆ ರಿಯಾಯಿತಿ ದರ ಕೂಡ ನೀಡಲಾಗ್ತದೆ. ಕೊನೆಗೆ ಈ ಚರ್ಚೆ ಎಥನಾಲ್ ಪರವೇ ಅಥವಾ ವಿರೋಧವೇ ಎಂಬುದರ ಬಗ್ಗೆ ಅಂತೂ ಖಂಡಿತ ಅಲ್ಲ. ಜನರ ಮೇಲೆ ಯಾವುದೇ ಹೊಸ ಇಂಧನ ನೀತಿಯನ್ನು ಜಾರಿಗೊಳಿಸುವಾಗ ಸರ್ಕಾರ ಎಷ್ಟು ಪಾರದರ್ಶಕವಾಗಿ ನಡೆದುಕೊಳ್ತದೆ ಎಂಬುದು ಇಲ್ಲಿನ ಚರ್ಚೆ ಆಗಬೇಕಾಗಿದೆ. ವಾಹನ ತಯಾರಕರು ಮತ್ತು ಗ್ರಾಹಕರಿಗೆ ಎಷ್ಟು ಸ್ಪಷ್ಟ ಮಾಹಿತಿ ನೀಡುತ್ತಿದ್ದಾರೆ ಹಾಗೂ ಸಮಸ್ಯೆಗಳು ಎದುರಾದರೆ ಅದರ ಹೊಣೆಗಾರಿಕೆಯನ್ನು ಯಾರು ಹೊರ್ತಾರೆ ಎಂಬುದು ನಮಗೆ ಮುಖ್ಯ ಆಗಬೇಕಾಗಿದೆ. ಎಥನಾಲ್ನಿಂದ ದೇಶದಲ್ಲಿರುವ, ಅದರಲ್ಲೂ 2023ರ ಹಿಂದೆ ಖರೀದಿಸಿದ ವಾಹನಗಳಿಗೆ ಆಗ್ತಿರುವ ಸಮಸ್ಯೆಯನ್ನು ಒಬ್ಬ ಯೂಟ್ಯೂಬರ್ ಮಾತ್ರವಲ್ಲ, ಇಡೀ ದೇಶದ ಜನತೆಗೆ ಆತಂಕ ಸೃಷ್ಟಿಸಿದೆ. ಒಂದು ವೇಳೆ E20 ಇಂಧನದಿಂದ ಯಾವುದೇ ಸಮಸ್ಯೆ ಇಲ್ಲ ಎನ್ನುವುದಾದರೆ ಮೈಲೇಜ್ ಇಳಿಕೆ ಆಗಿರ್ಬೋದು, ಎಂಜಿನ್ ಕಾರ್ಯಕ್ಷಮತೆ ಕುಸಿತ ಆಗಿರ್ಬೋದು, ದುರಸ್ತಿ ವೆಚ್ಚದ ಬಗ್ಗೆ ದೇಶದಾದ್ಯಂತ ಕೇಳಿ ಬರ್ತಿರುವ ದೂರುಗಳನ್ನು ಸರ್ಕಾರ ಸ್ವತಂತ್ರವಾಗಿ ಪರಿಶೀಲನೆ ನಡೆಸಿ ಸಾರ್ವಜನಿಕರ ಮುಂದೆ ವರದಿ ಪ್ರಕಟಿಸಲು ಧೈರ್ಯ ಇದೆಯಾ? ಸಮಸ್ಯೆಗಳಿದ್ದರೆ ಅವುಗಳನ್ನು ಒಪ್ಕೊಂಡು ಪರಿಹಾರ ನೀಡಬೇಕು. ಸಮಸ್ಯೆಗಳಿಲ್ಲ ಅಂದರೆ ವೈಜ್ಞಾನಿಕ ಸಾಕ್ಷ್ಯಗಳೊಂದಿಗೆ ಜನರ ಅನುಮಾನಗಳನ್ನು ಸರ್ಕಾರ ನಿವಾರಿಸಬೇಕು. ಇಲ್ಲವಾದರೆ ಇಂಧನ ಉಳಿಸುವ ಹೆಸರಿನಲ್ಲಿ ಆರಂಭವಾದ ಈ ನೀತಿ ಮುಂದೊಂದು ದಿನ ಲಕ್ಷಾಂತರ ವಾಹನ ಮಾಲೀಕರಿಗೆ ಆರ್ಥಿಕ ಹೊರೆಯಾಗುವ ಅಪಾಯವಿದೆ. ಪರಿಸರ ಸಂರಕ್ಷಣೆ ಎಷ್ಟು ಮುಖ್ಯನೋ ಜನರ ದುಡಿಮೆಯ ಹಣದಿಂದ ಖರೀದಿಸಿದ ವಾಹನಗಳ ಸುರಕ್ಷತೆ ಮತ್ತು ಗ್ರಾಹಕರ ಹಕ್ಕುಗಳು ಕೂಡ ಅಷ್ಟೇ ಮುಖ್ಯ. ಅಭಿವೃದ್ಧಿಯ ಹೆಸರಿನಲ್ಲಿ ಜನರ ಮೇಲೆ ಪ್ರಯೋಗ ಮಾಡೋ ಬದಲು ಜನರ ವಿಶ್ವಾಸವನ್ನು ಗಳಿಸುವ ನೀತಿಗಳೇ ಯಾವುದೇ ಸರ್ಕಾರದ ಮೊದಲ ಆದ್ಯತೆ ಆಗಬೇಕಾಗ್ತದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.